ನಮಸ್ತೆ. ನನ್ನ ಹೆಸರು ತೋಂಟೇಶ್ GS ಅಂತ, ಪ್ರಭಾವಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೌದೇನಹಳ್ಳಿ. ಇಂದು ನಮ್ಮ ಶಾಲೆಯಿಂದ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳನ್ನ ಈಶ್ವರ ಭಾರತಿ ಸಂಸ್ಕೃತಿ ಮತ್ತು ಕಲ್ಚರಲ್ ಫೌಂಡೇಶನ್ಗೆ ಕರ್ಕೊಂಡು ಬಂದಿದ್ವಿ. ಇದಕ್ಕೆ ನಮ್ಮ ಜ್ಯೋತಿ ಮೇಡಮ್ ಅವರು, ಸಾಯಿ ಟ್ರಸ್ಟ್ ಜ್ಯೋತಿ ಮೇಡಮ್ ಅವರು ರೆಫರೆನ್ಸ್ ಕೊಟ್ಟಿದ್ರು. ಆದ್ರೆ ಅವರು ಫೋನ್ ಮಾಡಿದಾಗ ನಾನು BO ಹತ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ ತಗೊಂಡ್ಬಂದು ಇವತ್ತು ನಿಜವಾಗ್ಲೂ ಸಹ ನಮ್ಮ ಶಾಲೆಗೆ ಒಂದು ಸುದಿನ, ಒಂದು ಅವಿಸ್ಮರಣೀಯ ದಿನ, ನಿಜವಾಗ್ಲೂ ಸಹ ಗೋಲ್ಡನ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಇವತ್ತು ಇಂದಿನ ಒಂದು ತಂತ್ರಜ್ಞಾನ ಯುಗದಲ್ಲಿ, ಒಂದು ಕಮರ್ಷಿಯಲ್ ಯುಗದಲ್ಲಿ, ಇಂತಹ ಜೀವನದ ಜಂಜಾಟ ಬರೀ ಕಮರ್ಷಿಯಲ್ ಯುಗದಲ್ಲಿ ಚಲನಚಿತ್ರಗಳ ಒಂದು ಮಾಧ್ಯಮಗಳ ಒಂದು ಮಧ್ಯೆ ಮಕ್ಕಳಿಗೆ ಆಧ್ಯಾತ್ಮಿಕ ಒಂದು ಶಿಕ್ಷಣ ದೊರಕ್ತಾ ಇರೋದು ಕಡಿಮೆ, ಮತ್ತೆ ನೀತಿ ಶಿಕ್ಷಣ ಕಡಿಮೆ ದೊರಕ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ವತಿಯಿಂದ ನಮಗೆ ಮಾರ್ನಿಂಗ್ ಬಂದ ತಕ್ಷಣ ದೇವಸ್ಥಾನ ಭೇಟಿ, ಮತ್ತೆ ಸಂಸ್ಕೃತಿ ಹೇಗೆ ನಾವು ಸಂಸ್ಕಾರವನ್ನು ಬೆಳೆಸ್ಕೋಬೇಕು, ಮತ್ತೆ ಧ್ಯಾನ, ಏಕಾಗ್ರತೆ, ಮತ್ತೆ ಹಲವಾರು ಆಧ್ಯಾತ್ಮಿಕ ವಿಚಾರಗಳ ಮೂಲಕ, ದೃಷ್ಟಾಂತ ಕಥೆಗಳ ಮೂಲಕ ಹೇಗೆ ನೀತಿಯನ್ನ ಮಕ್ಕಳು ಶಿಕ್ಷಕರಾಗಿ ಮಕ್ಕಳಾಗಿ ಹೇಗೆ ಶಿಕ್ಷಣವನ್ನ ಪಡಿಬೇಕು, ಮತ್ತೆ ಶಿಕ್ಷಣವನ್ನು ಪಡಿಬೇಕಾದ್ರೆ ನಾವು ಯಾವ ಯಾವ ನೀತಿಯನ್ನ ಅನುಸರಿಸಬೇಕು, ಮತ್ತೆ ಹಿಂದೂಗಳ ಪವಿತ್ರ ಗ್ರಂಥವಾದಂತಹ ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಮುಂತಾದಂತಹ ದೃಷ್ಟಾಂತಗಳನ್ನ ಮೂಲಕ ನಮಗೆ ಮಕ್ಕಳಿಗೆ ಹೇಗೆ ವಿನಯವನ್ನ ಕಾಪಾಡಬೇಕು, ಶಿಕ್ಷಣವನ್ನ ಹೇಗೆ ಪಡಿಬೇಕು ಅಂತ ನಿಜವಾಗಿ ಹೇಳ್ಕೊಟ್ಟಿದ್ದಾರೆ. ಇವತ್ತು ಅದೇ ರೀತಿ ನಮ್ಮ ಶಾಲೆಗೂ ಸಹ ಅವರು 600 ಪುಸ್ತಕಗಳನ್ನ ದೇಣಿಗೆಯಾಗಿ ನಮ್ಮ ಶಾಲೆಯ ಲೈಬ್ರರಿಗೆ ಕೊಟ್ಟಿದ್ದಾರೆ. ನಿಜವೂ ಸಹ ಅವರಿಗೆ ನಾವು ಚಿರಸ್ಮರಣೀಯರು, ಆಭಾರಿಯಾಗಿರ್ತೇವೆ ಅಂತ ಹೇಳ್ತಾ ನಮ್ಮ ಶಾಲೆ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳ ಸಮರ್ಪಣೆ ಮಾಡ್ತೇನೆ.